12 ವರ್ಷಗಳ ನಂತರ ಕಟಕ ರಾಶಿಯಲ್ಲಿ ಗಜಲಕ್ಷ್ಮಿ ಯೋಗ. ಈ 4 ರಾಶಿಯವರಿಗೆ ಅದ್ಭುತ ಲಾಭ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗಜಲಕ್ಷ್ಮಿ ಯೋಗವು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. 12 ವರ್ಷಗಳ ನಂತರ ಕರ್ಕಾಟಕ ರಾಶಿಯಲ್ಲಿ ಸೃಷ್ಟಿಯಾದ ಗಜಲಕ್ಷ್ಮಿ ಯೋಗವು ಮಿಥುನ ಮತ್ತು ಕರ್ಕಾಟಕ ರಾಶಿಯವರಲ್ಲಿ ವಿಶೇಷವಾಗಿ ಪ್ರಭಾವ ಬೀರುತ್ತದೆ. ಶುಕ್ರ ಮತ್ತು ಗುರುವಿನ ಸಂಯೋಗದಿಂದ ಸೃಷ್ಟಿಯಾದ ಗಜಲಕ್ಷ್ಮಿ ಯೋಗವು ಈ 4 ರಾಶಿಯವರ ಜೀವನದಲ್ಲಿ ಸಂಪತ್ತು, ಯಶಸ್ಸು ಮತ್ತು ಸಮೃದ್ಧಿಗೆ ಅವಕಾಶಗಳನ್ನು ಒದಗಿಸುತ್ತದೆ. ಆ ರಾಶಿಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಸಮಸ್ಯೆಗಳಿಗೆ ಶಾಶ್ವತ ಮತ್ತು ಶೀಘ್ರವಾಗಿ ಪರಿಹಾರ ಆಗಬೇಕು ಅಂದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಲಕ್ಷ್ಮಿ ಯೋಗವನ್ನು ಅತ್ಯಂತ ಶುಭ ಸಂಯೋಜನೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಸಂತೋಷ, ಸಮೃದ್ಧಿ, ಆರ್ಥಿಕ ಬೆಳವಣಿಗೆ ಮತ್ತು ಅದೃಷ್ಟವನ್ನು ಬಲಪಡಿಸಲು ಸೂಚಿಸುತ್ತದೆ. ದೈವಿಕ ಗುರು ಮತ್ತು ಶುಕ್ರ ಗ್ರಹ ಒಟ್ಟಿಗೆ ಸೇರಿ ಒಂದೇ ರಾಶಿಯೊಳಗೆ ಸಂಯೋಗವನ್ನು ರೂಪಿಸಿದಾಗ ಈ ಯೋಗವು ರೂಪುಗೊಳ್ಳುತ್ತದೆ. ಗುರುವು ಜ್ಞಾನ, ಅದೃಷ್ಟ ಮತ್ತು ವಿಸ್ತರಣೆಯ ಸೂಚಕವಾಗಿ ಕಾರ್ಯನಿರ್ವಹಿಸಿದರೆ, ಶುಕ್ರವು ಸೌಕರ್ಯ, ಐಷಾರಾಮಿ ಮತ್ತು ಭೌತಿಕ ಸುಖಗಳನ್ನು ಪ್ರತಿನಿಧಿಸುತ್ತದೆ. ಈ 2 ಗ್ರಹಗಳ ಹೊಂದಾಣಿಕೆ ಹೊಂದಿಕೊಂಡಾಗ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯ ಅವಕಾಶಗಳು ಸಮತೋಲನದಲ್ಲಿ ಪ್ರಜ್ಞೆಯೊಂದಿಗೆ ಇಬ್ಬರ ಜೀವನದಲ್ಲೂ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಈ ಯೋಗವು ಮೊದಲ ಹಂತದ ಮೇ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಸಂಭವಿಸಲಿದೆ. ಮೇ 14ರಿಂದ ಜೂನ್ 1ರವರೆಗೆ ಪರಿಣಾಮಕಾರಿಯಾಗಿದೆ. ಎರಡನೆಯದು ಜೂನ್ 8ರಿಂದ ಜುಲೈ 4ರವರೆಗೆ ಕರ್ಕಾಟಕ ರಾಶಿಯಲ್ಲಿ ನಡೆಯುತ್ತದೆ. ಈ ಯೋಗವು ಪ್ರಭಾವ ಕರ್ಕಾಟಕ ರಾಶಿಯಲ್ಲಿ ಇನ್ನಷ್ಟು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಇದು ಭಾವನಾತ್ಮಕ ಸ್ಥಿರತೆ, ಆರ್ಥಿಕ ಭದ್ರತೆ ಮತ್ತು ದೇಶೀಯ ಸಂತೋಷದಲ್ಲಿ ಹೆಚ್ಚಳವನ್ನು ಹೆಚ್ಚಿಸುತ್ತದೆ. ಆದರೆ ಇದರ ಶುಭ ಪರಿಣಾಮಗಳು ಮೇ 14ರಿಂದ ಕ್ರಮೇಣ ಪ್ರಕಟಗೊಳ್ಳಲು ಪ್ರಾರಂಭವಾಗುವ ನಿರೀಕ್ಷೆಯಲ್ಲಿದೆ. ಈ ಅವಧಿಯಲ್ಲಿ ಕೆಲವು ರಾಶಿಗಳು ತಮ್ಮ ಜೀವನದಲ್ಲಿ ಹಠಾತ್ ಸಕಾರಾತ್ಮಕ ಬದಲಾವಣೆಗಳು, ವೃತ್ತಿ ಪ್ರಗತಿಗಳು, ಆರ್ಥಿಕ ಲಾಭಗಳು ಮತ್ತು ಹೊಸ ಅವಕಾಶಗಳು ಹೊರಹೊಮ್ಮುವಿಕೆಯಲ್ಲಿ ಅನುಭವಿಸಬಹುದು. ತಮ್ಮ ಗುರಿಗಳ ಕಡೆಗೆ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿರುವ ಈ ದೀರ್ಘಕಾಲದ ಅನುಕೂಲಕರ ಅವಕಾಶಕ್ಕಾಗಿ ಕಾಯುತ್ತಿರುವ ಈ ಅವಧಿಯಲ್ಲಿ ವಿಶೇಷವಾಗಿ ಮಹತ್ವವಾಗಿದೆ. ಹೀಗಾಗಿ ಗಜಲಕ್ಷ್ಮಿ ಯೋಗದಿಂದ ಹೆಚ್ಚು ಫಲಗಳನ್ನು ಪಡೆಯಲಿರುವ ಆ ರಾಶಿಗಳು ಮಿಥುನ ರಾಶಿ ಮತ್ತು ಕಟಕ ರಾಶಿ ಹಾಗೂ ತುಲಾ ರಾಶಿ ಮತ್ತು ಇನ್ನೊಂದು ರಾಶಿ ಮೀನ ರಾಶಿ. ಈ ರಾಶಿಗಳು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನುಳಿದ ರಾಶಿ ಭವಿಷ್ಯಗಳನ್ನು ತಿಳಿದುಕೊಳ್ಳಲು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಅವರು ಹೇಳುವಂತಹ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ತುಂಬ ಚೆನ್ನಾಗಿ ಜೀವನವನ್ನು ನಡೆಸಲು ಸಹಾಯವಾಗುತ್ತದೆ. ಅಂದುಕೊಂಡದ್ದೆಲ್ಲವೂ ಕೂಡ ನೆರವೇರುತ್ತದೆ.